ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಲ್ಯಾಪ್ಟಾಪ್ ಬ್ಯಾಗನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಇದನ್ನು ಹೊಲಿಯೋದು ತುಂಬಾ ಈಸಿ ಇದೆ ಮತ್ತು ನಮಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ನಾವು ಲ್ಯಾಪ್ಟಾಪನ್ನು ಹೇಗಂದ್ರಲ್ಲಿ ಇಟ್ಟಿರ್ತೀವಲ್ವ, ಸಾಕಷ್ಟು ಧೂಳು ಅದ್ರ ಮೇಲೆ ಕೂತ್ಕೊಂಡಿರುತ್ತೆ. ಸೊ ನಮ್ಮ ಕೆಲಸಗಳೆಲ್ಲ ಆದ ನಂತರ ನಮ್ಮ ಹೆಡ್ಫೋನ್ಸ್ ಇರ್ಬೋದು, ಪೆನ್ ಡ್ರೈವ್ಸ್ ಇರ್ಬೋದು, ಮತ್ತು ಲ್ಯಾಪ್ಟಾಪು ಇವೆಲ್ಲವನ್ನು ನೀಟಾಗಿ ಬ್ಯಾಗಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಎಲ್ಲ ವಸ್ತುಗಳು ಒಂದೇ ಕಡೆ ಸಿಗುತ್ತೆ ಮತ್ತು ಎಲ್ಲವೂ ಕ್ಲೀನಾಗಿ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ 2 ಪೀಸಸ್ ಬಟ್ಟೆಗಳನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿರುವ ಹಾಗೆ ಮಧ್ಯದಲ್ಲಿ ಪ್ರಿಂಟ್ ಇದೆ ಅಲ್ವಾ, ಆ ಕಡೆ ಈ ಕಡೆ ಪ್ಲೇನ್ ಬಟ್ಟೆ ಇದೆ. ಸೊ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು 3 ಪೀಸಸನ್ನು ಜಾಯಿಂಟ್ ಮಾಡಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅಡಿಗಡೆ ಸ್ಪಾಂಜು ಮತ್ತು ಕೆಳಗಡೆ ಲೈನಿಂಗು ಈ 3 ವಸ್ತುಗಳನ್ನು ಇಟ್ಬಿಟ್ಟು ಇವಾಗ ಕ್ವಿಲ್ಟಿಂಗ್ ಮಾಡ್ಕೊಳ್ತೀನಿ. ಸೊ ಕ್ವಿಲ್ಟಿಂಗ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಒಂದು ಡೀಟೇಲ್ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ. ಲಿಂಕನ್ನು ಐಕಾರ್ಡ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವೆರಡು ಪೀಸಸನ್ನು ಇವಾಗ ನಾನು ಕ್ವಿಲ್ಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ. ತುಂಬ ಹೆವಿ ಕ್ವಿಲ್ಟಿಂಗ್ ಏನು ಮಾಡಿಲ್ಲ, ಈ ರೀತಿಯಾಗಿ ಮಾಡಿಕೊಂಡು ಇವಾಗ ರೆಡಿ ಆಯಿತು. ಹಾಗೆ ಇದರ ಅಳತೆ 15 ಇಂಚು ಅಗಲ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಿಮ್ಮ ಲ್ಯಾಪ್ಟಾಪಿನ ಅಳತೆಯನ್ನು ನೋಡಿಬಿಟ್ಟು ನೀವು ಅಳತೆಯನ್ನು ತಗೊಳ್ಳಿ. ಮತ್ತು ಇದರ ಹೈಟು 13 ಇಂಚಿದೆ. ಯಾಕಂದರೆ ಲ್ಯಾಪ್ಟಾಪನ್ನು ಇಟ್ಕೊಂಡು ಅದರ ಮೆಷರ್ಮೆಂಟ್ ತೊಗೊಂಡು ನಂತರ ಹೊಲಿಯೋದ್ರಿಂದ ತುಂಬ ಆ್ಯಕ್ಯುರೇಟಾಗಿ ನಮ್ಮ ಲ್ಯಾಪ್ಟಾಪ್ ಬ್ಯಾಗು ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ ಹ್ಯಾಂಡಲ್ಸ್ ಮಾಡೋದಕ್ಕೋಸ್ಕರ 2 ಬಟ್ಟೆಯನ್ನು ತೊಗೊಂಡಿದ್ದೀನಿ. ಇದರ ಅಳತೆ 14 ಇಂಚ್ ಆಗುವಷ್ಟು ಉದ್ದ ಇದೆ, ಹಾಗೆ 4.5 ಇಂಚ್ ಆಗುವಷ್ಟು ಅಗಲ ಇದೆ. ಇವಾಗ ಇದನ್ನು 4 ಫೋಲ್ಡ್ ಮಾಡಿಬಿಟ್ಟು ನಾನು ಹ್ಯಾಂಗರನ್ನು ರೆಡಿ ಮಾಡ್ಕೊಳ್ತೀನಿ. ಹಾಗೆ ಇದರ ಮಧ್ಯೆ ಒಂಚೂರು ಸ್ಪಾಂಜನ್ನು ಹಾಕಿ ನೀವು ಹೊಲಿದ್ರೆ ಇನ್ನೊಂದು ಸ್ವಲ್ಪ ಸ್ಟಿಫ್ನೆಸ್ ಬರುತ್ತೆ. ನಾನು ಹಾಗೆ ಹೊಲ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಮಾಡಿಬಿಟ್ಟು 2 ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ ನಾನು ಫ್ರಂಟ್ ಪಾರ್ಟಿನ ಒಂದು ಪೀಸನ್ನು ತೊಗೊಂಡ್ಬಿಟ್ಟು ಮೇಲಿನಿಂದ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಹಾಗೆ ಅಲ್ಲಿ ಒಂದು ಲೈನನ್ನು ಹಾಕ್ಕೊಳ್ತೀನಿ. ಇವಾಗ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೊ ಕಟ್ ಮಾಡಿ ನಾನು ಇಲ್ಲೊಂದು ಜಿಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಜಿಪ್ಪು ಬೇಕು ಅಂತ ಅನಿಸಿದ್ರೆ ಹಾಕ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಬಟ್ ಒಂದಿದ್ದರೆ ನಮ್ಮ ಹೆಡ್ಫೋನ್ಸು ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ತುಂಬಾ ಅನುಕೂಲ. ಸೊ ಈ ರೀತಿಯಾಗಿ ನಾನಿಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಮೊದಲಿಗೆ ಈ ರೀತಿಯಾಗಿ ಉಲ್ಟಾ ಇಡಬೇಕು. ಅದಾದ ನಂತರ ಆ ಕಡೆ ತಿರುಗಿಸ್ತಾ ಪ್ರೆಸ್ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಸೊ 2 ಕಡೆಗೂ ಇದೇ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಜೊತೆಗೆ ರನ್ನರನ್ನು ಕೂಡ ನಾನು ಇನ್ಸರ್ಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಈ ಪೀಸನ್ನು ಒಂದು ಪಾಕೆಟ್ ಆಗಿ ಈ ರೀತಿಯಾಗಿ ಮಾಡಬೇಕಲ್ವ, ಹಾಗಾಗಿ ಇನ್ನೊಂದು ಅದೇ ಅಳತೆಯ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು 4 ಕಡೆಗೂ ಹೊಲಿದು ಅಟ್ಯಾಚ್ ಮಾಡಿಕೊಂಡೆ. ಇವಾಗ ನಮ್ಮದು ಫ್ರಂಟ್ ಪಾಕೆಟು ರೆಡಿ ಆಯಿತು. ಈಗ ಈ ಪಾರ್ಟನ್ನು ನಾನು ಫೋಲ್ಡ್ ಮಾಡಿಬಿಟ್ಟು ಇದರ ಸೆಂಟರನ್ನು ತೆಕ್ಕೊಳ್ತೀನಿ. ಸೊ ಸೆಂಟರಿನಿಂದ ಆಚೆಗೆ 3 ಇಂಚಿಗೆ ಒಂದು ಮಾರ್ಕು, ಹಾಗೆ ಈಚೆಗೆ 3 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಅಲ್ಲಿ ನಾನು ಹ್ಯಾಂಗರನ್ನು ರೆಡಿ ಮಾಡಿಟ್ಕೊಂಡಿದ್ದೀನಲ್ವ, ಅದನ್ನು ಅಟ್ಯಾಚ್ ಮಾಡಿಬಿಟ್ಟು ಹೊಲಿತೀನಿ. ಸೊ ಇಲ್ಲಿ 6 ಇಂಚಿಗೆ ಗ್ಯಾಪಲ್ಲಿ ನಮ್ಮ ಬೆಲ್ಟ್ಗಳು ಅಥವಾ ಹ್ಯಾಂಗರ್ಗಳು ಅಟ್ಯಾಚ್ ಮಾಡೋದು. ಸೊ ಇದೇ ರೀತಿಯಾಗಿ ಬ್ಯಾಕ್ ಪಾರ್ಟ್ಗೂ ಕೂಡ ಮಾರ್ಕನ್ನು ಇಲ್ಲೇ ಮಾಡ್ಕೊಂಡು ಬಿಡ್ತೀನಿ. ಸೊ ಇವಾಗ ಈ ಹ್ಯಾಂಡಲ್ಸನ್ನು ಈ ಥರ ಇಟ್ಬಿಟ್ಟು ಹೊಲಿಬೇಕು. ಸೊ ಇದೇ ರೀತಿಯಾಗಿ 2ಕ್ಕೂ ನಾನು ಮಾಡ್ಕೊಳ್ತೀನಿ. ಸೊ ಹ್ಯಾಂಡಲ್ಸ್ ಎಲ್ಲೆಲ್ಲ ಬರುತ್ತೆ ಅಲ್ಲಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು, ಆವಾಗ ಗಟ್ಟಿಯಾಗಿ ಇರುತ್ತೆ ಹ್ಯಾಂಡಲ್ಸು. ಇವಾಗ 2ಕ್ಕೂ ನಾನು ಹ್ಯಾಂಡಲ್ಸನ್ನು ಫಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮಧ್ಯದಲ್ಲಿ ಒಂದು ಜಿಪ್ಪನ್ನು ಇಟ್ಬಿಟ್ಟು ನಾನು ಇದಕ್ಕೆ 2 ರನ್ನರನ್ನು ಯೂಸ್ ಮಾಡ್ತಾ ಇದ್ದೀನಿ.
ಸೊ ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. 2 ರನ್ನರ್ ಹಾಕಿ 1 ರನ್ನರ್ ಹಾಕಿ ನಿಮ್ಮ ಇಷ್ಟ. ಸೊ ಇವಾಗ ಇದನ್ನು ಉಲ್ಟಾ ಮಾಡಿಬಿಟ್ಟು 3 ಕಡೆಗೂ ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಡಬಲ್ ಸ್ಟಿಚ್ಚನ್ನು ಹಾಕಬೇಕು. ಸೊ ಇವಾಗ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದಾಯಿತು. ಇದಕ್ಕೆ ಬೇಕಾದರೆ ನೀವು ಪೈಪಿಂಗ್ ಕೊಟ್ಟು ಅದನ್ನು ಫಿನಿಶ್ ಮಾಡ್ಬೋದು. ಸೊ ಇವಾಗ ಇದನ್ನು ಸೀದಾ ಮಾಡೋ ಸಮಯ. ಸೊ ಈ ರೀತಿಯಾದ ಕಲರ್ ಕಾಂಬಿನೇಷನ್ನು ಮತ್ತು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾ ನೀವು ಕೂಡ ಒಳ್ಳೊಳ್ಳೆ ಲ್ಯಾಪ್ಟಾಪ್ ಬ್ಯಾಗ್ಸು ಮತ್ತು ಇನ್ನಿತರ ಬ್ಯಾಗ್ಸ್ನೆಲ್ಲ ಹೊಲಿಬೋದು. ನಾನು ನೆಕ್ಸ್ಟ್ ವೀಡಿಯೋಸ್ನೆಲ್ಲ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಹೀಗೆ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಯಾರೆಲ್ಲ ಇದ್ದಾರೋ ಅವರಿಗೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ಸೊ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.